ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿದಿ ಟಿವಿ ಮಂಡ್ಯ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಆಕ್ಚುಲಿ ಇವತ್ತು ಏನು ಪ್ಲಾನಿಂಗ್ ಇರಲಿಲ್ಲ. ಏನು ಮಾಡ್ತಿದ್ದೆ ಚಿನ್ನ? ಓಕೆ, ಏನು ಪ್ಲಾನಿಂಗ್ ಇರಲಿಲ್ಲ. ಆದರೆ ಸಡನ್ನಾಗಿ ನಾನು ನಮ್ಮ ವೈಫು ಮಾತಾಡ್ತಾ ಕೂತಿದ್ವಿ. ಅವಾಗ ಉಪವಾಸ ಮಾಡ್ತಾಯಿದ್ದೀನಿ, ಇವತ್ತು ಮೇಲ್ಕೋಟೆ ಹೋಗೋಣ ಅಂತಂದರು. ಏನವ ಶರ್ಟ್ ಅಲ್ಲ, ಅಲ್ಲೇ ಐತಲ್ಲ, ಅಲ್ಲಿ ನೋಡು, ಅಲ್ಲಿರಬೇಕು. ಹೋಗೋಣ ಅಂತ ಅಂದರು. ಹಾಗಾಗಿ ಸಡನ್ಲಿ ಮೇಲ್ಕೋಟೆ ಫಿಕ್ಸ್ ಮಾಡ್ಕೊಂಡ್ವಿ. ಮನೆ ದೇವ್ರು ಬೇರೆ. ಈಗ ಊಟ ಗೀಟ ಮಾಡ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿ ಆದೆ. ಅವರು ರೆಡಿ ಆಗ್ತಾಯಿದ್ರೆ ಇನ್ನೊಂದು 10 ನಿಮಿಷದಲ್ಲಿ ಹೊರಡ್ತೀವಿ. ಆಲ್ರೆಡಿ ಎರಡು ಕಾಲ ಆಗಿದೆ. ಹೋಗೋಷ್ಟರಲ್ಲಿ 3 ಗಂಟೆ ಮೂರುವರೆ ಆಗ್ಬೋದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಷ್ಟೊತ್ತಾಗುತ್ತೆ ಅಂತ. ಗಾಡೀಲಿ ಹೋಗೋದ್ರಿಂದ ಮೋಸ್ಟ್ಲಿ 1.25 ಗಂಟೆ ಆಗುತ್ತೆ. ಇಲ್ಲಿಂದ 35 ಕಿಲೋಮೀಟ್ರ್ನೂ ಆಗುತ್ತೆ ಮೇಲ್ಕೋಟೆಗೆ. ನಾನು, ನನ್ನ ಮಗಳು, ನಮ್ಮ ವೈಫು 3 ಜನನೂ ಹೋಗ್ತಾಯಿದ್ದೀವಿ. ಚೆನ್ನಾಗಿ ರೆಡಿ ಅದವಾ? ಸೊ ಇವತ್ತು ನಮ್ಮ ಮೇಲ್ಕೋಟೆ ಜರ್ನಿ ನೋಡೋಣ. ನಡಿ ಮತ್ತೆ. ಸೊ ಗೈಸ್, ಇವಾಗ ಹೊರಟ್ವಿ ನಾವು ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ. ಗೋವಿಂದ ಗೋವಿಂದ. ಸೊ ಗಾಯ್ಸ್, ಒಳಗೆ ಹತ್ರ ಬಂದ್ವಿ. ಪೆಟ್ರೋಲ್ ಸ್ವಲ್ಪ ಖಾಲಿ ಆಗಿಬಿಟ್ಟು ಎಂಟಕ್ಕೆ ಬಂದ್ಬಿಟ್ಟಿದೆ. ಇವಾಗ ಹಾಕ್ಸ್ಕೊಂಡು ಹೋಗ್ಬೇಕು. ಗಾಯ್ಸ್, ನನ್ನ ಮಗ ಇರೋದ್ರಲ್ಲೇ ಖುಷಿ ಪಟ್ಕೊಂಡು ಫೋನಲ್ಲಿ ಸಾಂಗ್ ಹಾಕ್ಕೊಂಡು ಗಾಡೀಲಿ ಹೋಗ್ತೀನಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಎಷ್ಟು ಖುಷಿಯಾಗಿ ಗೊತ್ತಾಯ್ತಾಳೆ ಬಿಟ್ಟು. ಇಷ್ಟೊಂದಂಗೆ ಡ್ಯಾನ್ಸ್ ಮಾಡ್ತಾಯಿದ್ದು, ವೀಡಿಯೋ ಮಾಡ್ತಾಯಿದ್ದೀನಿ, ಸ್ಟಾಪ್ ಮಾಡ್ಬಿಟ್ಟು. ನೋಡಿ, ಇರೋದ್ರಲ್ಲೇ ನಾವು ಖುಷಿ ಪಡಬೇಕು ಅಂದರೆ ಇದೇನೆ. ನೋಡಿ, ಕಲ್ತ್ಕೋಬೇಕು. ನನಗೆ ಈ ರೋಡಿಗೆ ಬಂದಾಗೆಲ್ಲ ಈ ಸ್ಪಾಟ್ ನೋಡಿದ್ರೆ, ಅಲ್ಲೊಂದು ಆರ್ಚ್ ಕಾಣಿಸ್ತಾ ಇದೆಯಲ್ಲ, ಈ ಸ್ಪಾಟ್ ನೋಡಿದ್ರೆ ನಮಗೆ ಒಂದು ಬೆಟ್ಟಳ್ಳಿ ಗ್ರಾಮ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದೆ. ಅದು ಯಾವಾಗಲೂ ನೆನಪಾಗುತ್ತೆ. ಅದು ಇಲ್ಲೇ ಬಂದು ಶೂಟ್ ಮಾಡಿದ್ದು. ಫುಲ್ಲು ಒಳಗೆಲ್ಲ ಹೋಗಿದ್ವಿ. ಅದಿನ್ನೂ ನಮ್ಮ ಚಾನಲ್ ಐತೆ, ಬೇಕು ಒಂದ್ಸರಿ ಚೆಕ್ ಮಾಡಿ. ಅದೇನಷ್ಟು ಇದಿಲ್ಲ, ಬಟ್ ಓಕೆ, ಇಲ್ಲಿ ಬಂದಾಗಿಲ್ಲ, ಬಟ್ ಅದು ನೆನಪಾಗುತ್ತೆ ಇಲ್ಲಿ ಶೂಟಿಂಗ್ ಬಂದಿದ್ದು ಅಂತ. ಗಾಯ್ಸ್, ನಾವು ಹೊರಟಾಗ ಫುಲ್ಲು ಬಿಸಿಲಿತ್ತು. ಈಗಂತೂ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಫುಲ್ಲು ಮೋಡ ಇದೆ, ಮಾತ್ರ ಸಂಜೆ ಥರ ಆಗ್ಬಿಟ್ಟಿದೆ ಈಗ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಾಯ್ಸ್, ಕೊನೆಗೂ ಮಳೆ ಸ್ಟಾರ್ಟ್ ಆಗೋಯ್ತು. ನಾವು ಬೇರೆ ಜರ್ಕಿನ್ ಏನೂ ಹಾಕಿ ಬಂದಿಲ್ಲ. ಬಿಸಿಲಿತ್ತಲ್ಲ ಅಂದ್ಬಿಟ್ಟು ಹಾಗೆ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲೆಲ್ಲರೂ ನಿಂತ್ಕೋಬೇಕು. ಫುಲ್ ಜಾಸ್ತಿ ಆಗುತ್ತಿನ. ಮಳೆ ಬಂತು, ಮಳೆ ಬಂತು. ಮಳೆ ಗೊತ್ತಾಯ್ತು, ಅದಕ್ಕೆ ನಿಂತಿರೋದಿಲ್ಲಿ. ಬಿಸ್ಕೆಟ್ ಹಿಂಗೇನು ಬಿಡುವನೆ. ನಾನು ರಿದಿ ಅಂಗಡಿ ಹತ್ರ ಟೀ ಕುಡ್ಕೊಂಡು, ಬ್ರೆಡ್ ತಿನ್ಕೊಂಡು, ಬಿಸ್ಕೆಟ್ ತಿನ್ಕೊಂಡು ನಿಂತಿದ್ದೋ. ಲತಾ ಮಾತ್ರ ಅಲ್ಲಿ ಹುಣ್ಸೆಹಣ್ಣು ತರಕ್ಕೆ ಹೋಗೋಳೆ. ಹುಣ್ಸೆಹಣ್ಣು, ಗುಲ್ಕನ್ನು ನೋಡ್ತಾ ಮಳೆ ಜಾಸ್ತಿ ಆಗೋಯ್ತು. ಇವಳು ಜರ್ಕಿನ್ ಹಾಕೋ ಬಂದೋಳೆ, ನಮ್ಗೆ ಹೇಳೇ ಇಲ್ಲ. ಕಳ್ಳಿ ನೋಡುವ ಚಿನ್ನ, ನಿಮ್ಮವ್ವ ಜರ್ಕಿನ್ ಹಾಕೋ ಬಂದೋಳೆ ಇದೆ. ಹಾಂ, ನೋಡಲ್ಲೇ ಅವಳು ಮಾತ್ರ ಹಾಕೋ, ನಮ್ಗೆ ಹೇಳೇ ಇಲ್ಲ. ಕಾಣಿಸುತ್ತಾ ಇದು ಗೋಪುರ ಕಾಣಿಸ್ತಾ ಇದೆ. ಮಳೆ ಇನ್ನೂ ಕಮ್ಮಿ ಆಗಿಲ್ಲ. ಮಳೆ ನಿಲ್ಲೋವರೆಗೂ ಕಾಯ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ, ರಿಟರ್ನ್ ಹೋಗೋಕ್ಕಾಗಲ್ಲ. ಹಾಗಾಗಿ ಮಳೆಯಲ್ಲೇ ಹೋಗ್ತಾ ಇದ್ದೀವಿ. ಮನೆ ಬೀಳ್ತಾ ಇದೆ ನೋಡಿ. ಸೇಫ್ ಆಗ್ಬಿಟ್ಟು ಚಳಿ ಅಂತ ಅವಳಿಗೆ ತಡಕಗಳಕ್ಕಾಯ್ತಲ್ಲ ಪಾಪ. ನನಗೂ ಚಳಿ ಐತಾವೆ. ಇದೇ ನೋಡಿ ಮೇಲ್ಕೋಟೆ ಎಂಟ್ರೆನ್ಸ್ ರೋಡು. ಈಗ
ಈಗ ಸೀದಾ ಕಲ್ಯಾಣಿ ಹತ್ರ ಹೋಗ್ಬಿಡೋಣ. ಅದೇ ಮೇಲ್ಕೋಟೆ ನರಸಿಂಹಸ್ವಾಮಿ ದೇವಸ್ಥಾನ ಗೋಪುರ ಕಾಣಿಸ್ತಾ ಇದೆಯಲ್ಲ ಅದೇ. ಫ್ರೆಂಡ್ಸ್ ಬಂದ್ವಿ ಮೇಲ್ಕೋಟೆಗೆ. ಈಗ ಕಲ್ಯಾಣಿ ಒಳಗೆ ಹೋಗ್ತೀವಿ. ಈಗ ಗೋವಿಂದ ನಡಿ ಮುಂದೆ, ಗೋವಿಂದ ನಡಿ ಬೇಗ ಫಾಸ್ಟಿಗೆ ಕಲ್ಯಾಣಿ ತೊಗೊಂಡಣ್ಣ. ಇದೇ ಕಲ್ಯಾಣಿ ಒಳಗೆ ಹೋಗೋದು ಎಂಟ್ರೆನ್ಸ್ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕಲ್ಯಾಣಿ. ಡಗ 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 ನಿಮ್ಗೆ ಕಾಣಿಸಲ್ವಾ? ಯಾರು ಹೇಳದಂಗೆ? ಯಾರು ಹೇಳೋದು? ಯಾರು ಹೇಳ್ಬಿಟ್ಟಿದ್ರು ನಿಂಗೆ? ಫೋನ್ ಮಾಡಿದ್ರಾ? ನಾವು ಕಾಣಿಸಲ್ಲ ತೋರಿಸಿ ಅಂತ ನೋಡಿ. ಇದೇ ನಮ್ಮ ಮೇಲ್ಕೋಟೆ ಫೇಮಸ್ ಕಲ್ಯಾಣಿ. ಇಲ್ಲೆಲ್ಲ ಫಿಲಮ್ ಶೂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ನೋಡಿ. ಅಪ್ಪ ಬಿಡೋದನ್ನ. ಈಗ ನಾವಿಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಸೊ ನಮ್ಮ ಮನೆ ದೇವರು ಚೆಲುವನಾರಾಯಣ ಸ್ವಾಮಿ. ನಾವು ತಿಂಗಳಿಗೆ ಒಂದ್ಸಲಿ ಬರ್ತಾ ಇರ್ತೀವಿ. ನನ್ನ ಮಗಳಿಗೂ ಇಲ್ಲೇ ಫಸ್ಟ್ ಟೈಮ್ ಮುಡಿ ಕೊಟ್ಟಿದ್ದು. ಆಲೋಚನಾ ಇಲ್ಲೇ ತಾನೇ ಬುಂಡೆ ಮಾಡಿಸಿದ್ದು ನಿಂಗೆ. ಇಲ್ಲೇ ಬುಂಡೆ ಫ್ರೀ ಆದಾಗೆಲ್ಲ ಬರ್ತಾ ಇರ್ತೀವಿ ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸಲಿ. ಫ್ರೀ ಆಗಿದ್ವಿ ಅದಕ್ಕೆ ಬಂದಿದ್ದು. ಇವತ್ತು ಶನಿವಾರ ಏಕಾದಶಿ ಅಲ್ವಾ, ಅದಕ್ಕೆ ಜೊತೆಗೆ ಇವತ್ತು ಏಕಾದಶಿ ಬೇರೆ ಅಲ್ವಾ. ನನ್ನ ಹೆಂಡತಿ ಇವತ್ತು ಬೆಳಿಗ್ಗೆಯಿಂದ ಉಪವಾಸ ಇದ್ಲು. ಅತ್ತೆ ಬೆಳಿಗ್ಗೆಯಿಂದ ಉಪವಾಸ ಇದ್ಲು. ಇನ್ನೂ ತಿಂದಿಲ್ಲ ಅಲ್ಲ ಏನು? ಬರೀ ಹಾಲು ಮಾತ್ರ ಮಧ್ಯಾಹ್ನ ಕುಡ್ದಾ? ಬರೀ ಹಾಲು ಮಾತ್ರ ಕುಡ್ದಿದ್ದಾಳೆ. ರಾತ್ರಿನೂ ತಿನ್ನಲ್ಲ ಅನ್ಕೋತೀನಿ ಅಲ್ವಾ? ಈಗ ಪುಳಿಯೋಗರೆ ತಿನ್ನಲ್ವ ಹಂಗಾರೆ ಏನೋ ತಿನ್ಬೇಡ, ಸುಮ್ಮನೆ ಇದ್ಬಿಡು. ನಡೀರಿ ಹಂಗಾರೆ ಕೈಕಾಲು ತೊಳ್ಕೊಳ್ಳಿ. What can you say when love goes away that hasn't been said ರಿದಿ ಅಷ್ಟೇ ಸಾಕು. before? I have no rhyme that's different this time. There's no words to sing anymore. I haven't a clue why you went away. I only know you are gone. ಇರಿ ಕೈ ತೊಳು. ಹಿಡ್ಕೊಳ್ಳಿ. ಅಲ್ಲ ಮೇಲಿಂದನೇ ಹಾಕಳ. ಹಾಂ ಕಾಣಿಸಲ್ಲ ಚಿನ್ನ. ಇದಾಕಿದ್ರೆ ಬರುತ್ತೆ. ಹಾಂ ಇದು ಸುಮ್ಮನಿರೋ ನಿಮಿಷ. ನಾಮ ಹಾಕಿ ಒಳಗೆ ಏನಿಲ್ಲ. ಮತ್ತೆ ಸ್ಟಾರ್ಟ್ ಆಯ್ತಲ್ಲ ಮಳೆ. ಯಾವಾಗ ಸ್ಟಾರ್ಟ್ ಆಯ್ತು ಮಳೆ? ಗೋವಿಂದ ಹೇಳಿ. ಗೋವಿಂದ ನೀವು ಹೇಳಿ. ರಿದಿಮಾ ನೀವು ಹೇಳಿ. ಸೊ ಫ್ರೆಂಡ್ಸ್, ಮಳೆಗೆ ಹಾಕಿದ ನಾಮ ಎಲ್ಲ ಹೊರಟೆ ಹೋಯ್ತು. ಈಗ ಮತ್ತೆ ಹಾಕ್ಸ್ಕೋಬೇಕಾದ್ರೆ ನಾವು ನೋಡ್ಬಿಟ್ಟು ಬೆಟ್ಟ ಹತ್ತೋದು ವಾರ. ಈಗ ಇಲ್ಲಿ ಪೂಜೆ ಮಾಡಿಬಿಟ್ಟು ಇಲ್ಲಿ ಬೆಟ್ಟ ಹತ್ತೋದು. ಓ ಇಲ್ಲಿ ಎಷ್ಟು ಮೆಟ್ಲಿರೋದು ಮರ್ತೋಗೈತಾ? 350 ಮೆಟ್ಲುಗಳಿವೆ ಇದರಲ್ಲಿ. ಮೇಲೆ ಹೋದರೆ ನರಸಿಂಹಸ್ವಾಮಿ ದೇವಸ್ಥಾನ. ಮೂಲ ದೇವರು ಆ ಕಡೆ ಚೆಲುವನಾರಾಯಣ ಸ್ವಾಮಿ ಬರೋದು. ಬೆಟ್ಟ ಹತ್ತಕ್ಕೆ ಮುಂಚೆ ಇಲ್ಲಿ ಪೂಜೆ ಮಾಡಿ ಹೋಗ್ತಾರಲ್ಲ. ಹಾಂ ತೆಗಿಬೇಕಾ? ಇರಲಿಲ್ಲ, ಪೂಜೆ ಮಾಡ್ಬಿಡ್ಲಿ. ಎರಳೆಲ್ಲ ಗಾಳಿಗೆ ಆರೋಗುತ್ತೆ. ಹೋಗಷ್ಟು ದೂರ ಹತ್ತುತ್ತಾ ಬಂದೆ ನಾನು. ಚಿರತೆ ಇದ್ದಲ್ಲಿ ಮೇಲೆ ಗೊತ್ತಾ? ಹ್ಞೂ ನಾನು ಅವತ್ತೇ ಹೋಗಿದ್ನಲ್ಲ, ಫೈಟ್ ಮಾಡಿಬಿಟ್ಟು ಮಾತಾಡ್ಕೊ ಬಂದೆ ಅವತ್ತು. ಚಿರತೆ
ಚಿರತೆ ಮೇಲಿತ್ತು. ಹಾಂ, ಹೋಗಿ ಮಾತಾಡ್ಕೊ ಬಂದೆ. ನಿಜ. ಕಮ್ಮನ್ ಕೇಳ್ಬೇಕಾರ ನೋಡ್ದಾ? ಬನ್ನಿ. ಹ್ಞೂ ಮಾಡಿ ಚಿನ್ನ. ಏಯ್ ಸರಿಯಾಗಿ ನಿಂತ್ಕೋ ಚಿನ್ನ. ಎಷ್ಟೊತ್ತಿ ಅತ್ತ ಈಗ ಬೆಟ್ಟ ಹತ್ತಷ್ಟು ಟೈಮ್ ಇಲ್ಲ ಚಿನ್ನ. ಸ್ವಲ್ಪ ಹೋಗಿದ್ದು ಹಿಂಗೆ ಬರೋಣ ಅಷ್ಟೇ. ಅವತ್ತು ಹೋಗಿದ್ವಲ್ಲ ಅಲ್ಲಿ ಗಂಟ, ಅವತ್ತು ಹೋಗಿದ್ವಲ್ಲ ಅಲ್ಲಿ. ಮಳೆ ಆಗ್ತಿರೋದ್ರಿಂದ ಎಲ್ಲೂ ಹೋಗೋಕ್ಕಾಗಲ್ಲ. ಮೋಸ್ಟ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಟ್ಬಿಡ್ತೀವಿ. ನೆಕ್ಸ್ಟ್ ಇನ್ನೊಂದ್ಸಲಿ ಬಂದಾಗ ಎಲ್ಲ ಕಡೆ ತೋರಿಸ್ತೀನಿ. ಹಾಂ, ಫೋಟೋ ಬೇಕಾ? ಈಗ ಬಂದ್ಲು ಕಮ್ಮ. ಹತ್ತು ಕಣವಾಗ ಜೊತೆಗೆ ಕೊನೆಗೂ 10 ಮೆಟ್ಲು ಹತ್ಬಿಟ್ಲು. ಬೇಗ ಬಂದಿದ್ರೆ ಹತ್ಬೋದಾಗಿತ್ತು. ಹಿಂಗೆ ನಿಂತ್ಕೋಪ. ಏಯ್ ಕುತ್ಕೋ. ಯಾಕೆ ಸೆಲ್ಫಿನಾ? ಐಸ್ ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು. ನಡಿ ಬಿಚ್ಚಿನ ಬೇಗ ಬೇಗ ಹೋಗ್ಬಿಡೋಣ. ಅಯ್ಯಪ್ಪ, ಬೇಗ ಹೋಗಿ ಅಲ್ಲಿ ದೃಶ್ಯ ಮಾಡ್ಕೊಂಡು ಹೊರಟ್ಬಿಡೋಣ. ಪುನಃ ಸ್ಟಾರ್ಟ್ ಆಯಿತು. ಈಗ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ಬಂದು ಇಲ್ಲೇ ಜಗತ್ ಪ್ರಸಿದ್ಧಿ ವೈರಮುಡಿ ನಡೆಯೋದು ನೋಡಿ. ಇದೇನೋ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ವೈರಮುಡಿಗೆ ಯಾರು ಬಂದಿದ್ರೆ ಕಮೆಂಟ್ ಮಾಡಿ. ನಾನಂತೂ ಒಂದೇ ಸಲ ಬಂದಿರೋದು. ಅದು ಹೆವಿ ರಶ್ ಇರುತ್ತೆ. ಅದಾದ್ಮೇಲೆ ಬರಲೇ ಇಲ್ಲ ನಾನು. ನೀ ಬಂದಿದ್ದೇನೆ ವೈರಮುಡಿ? ಬಂದಿದ್ಯಾ? ಒಂದ್ಸಲ ನೋಡಿಲ್ಲ. ನಾನು ಒಂದೇ ಸಲ ನೋಡಿರೋದು. ಹೆವಿ ರಶ್ ಇರ್ತಿತ್ತು. ಎಲ್ಲ ಆಲ್ಮೋಸ್ಟ್ ಇಲ್ಲಿ ಪೂಜೆ ಮಾಡ್ತಾರೆ ಬಂದವರು. ನಾವು ಮಾಡ್ತಾಯಿದ್ದೀವಿ. ಇದೇ ಎಂಟ್ರೆನ್ಸು. ರಶ್ ಏನು ಅಷ್ಟಿಲ್ಲ. ಹಾಂ, ಬೇಗ ಮಾಡು ಮಗಳೇ, ಮಳೆ ಜಾಸ್ತಿ ಆಗೋಯ್ತು. ಅರ್ಚನೆ ಅಂದರೆ ಪೂಜೆ ಅಂತ. ಸೊ ನೋಡಿ, ಆ ಸ್ತಂಭಗಳು, ಹಳೆ ಶಿಲ್ಪಕಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಂಬಿಗಳಂತೂ ಒಂದೊಂದು ಕಲ್ಲು ಒಂದೊಂದು ಡಿಫ್ರೆಂಟ್ ಇದು. ಬರೀ ಕಲ್ಲಿಂದ ಈ ಕಡೆ ಬಚ್ಚಿನ. ಕೇಳ್ದಲ್ಲ ಆ ಮಮ್ಮಿ ಈ ಕಡೆ ಅದೇ ನೋಡು, ಹುಷಾರು. ನೋಡ್ದಾ ಆ ಮಮ್ಮಿ? ನೋಡ್ದಾ? ಈಗ ಆ ಮಮ್ಮಿ ಇಷ್ಟ ಅದಕ್ಕೆ ನೋಡ್ತಾವಳೆ. ಹಾಂ, ಅದು ಆಮೆ. ಬಾ. ಚೆನ್ನಾಯ್ತಲ್ವಾ? ಮುಟ್ಟು ನೋಡು, ಮುಟ್ಟು. ಏನ? ಶ್ರೀರಂಗನಾಥ. ಇಲ್ಲೇ ಬರ್ದವ್ರಲ್ಲ. ಎಷ್ಟು ಚೆನ್ನಾಗಿ ಬರ್ದವ್ರಲ್ಲ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡೋದು. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಕಲ್ಲಲ್ಲೇ ಮಾಡಿರೋದು ನೋಡಿ ಫುಲ್ಲು. ಆಗಿನ ಶಿಲ್ಪ ಕಲೆಗಳೆಲ್ಲ. ಆಮೇಲೆ ಇದರಲ್ಲೂ ನೋಡಿ
ಹಳೆಬೀಡು ಬೇಲೂರು ಇಲ್ಲೂ ಅದೇ ಥರ. ಅದು ಇಲ್ಲೂ ಚೆನ್ನಾಗಿ ಮಾಡೋರು, ಸಖತ್ತಾಗಿದೆ. ರಂಗನಾಥ ಮಾಮಿ ಕಾಯಿ ಮುಗಿಯವ. ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ. ನರಸಿಂಹಸ್ವಾಮಿ. ಇದ್ಯಾವುದು ವರನಾಥೇಶ್ವರ ನೋಡಿ, ಒಂದು ಕಲ್ಲಲ್ಲಿ 4 ಮಾಡಿರ್ಬೇಕಂಗಾರೆ. ಆ ಕಡೆ ಏನು ಗುಡಿ ಎಷ್ಟಾಗ್ತೀಯಾ? ಯಾವುದಿದು? ಕೃಷ್ಣ ವಿಷ್ಣು ಮೋಸ್ಟ್ಲಿ ವಿಷ್ಣುದು. ವಿಷ್ಣುನೇ ಇರಬೇಕು. ಇದ್ಯಾವುದು ವರನಾಥನೇ ಅನಿಸುತ್ತೆ. ಇದುವೇ ಇದ್ಯಾರು ಪತಿ ಇದು ಮಾಡೋದು ನೋಡು, ಅಷ್ಟು ಚೆನ್ನಾಗಿ. ಕಿತ್ಬಿಟ್ಟು ಆಮೇಲೆ ಕೆಲವು ಕಿತ್ತಕ್ಕೂ ಆಗಲ್ಲ. ಕೈ ಮುಕ್ಕ ಮಮ್ಮಿ ಒಂದು ಸೆಕೆಂಡ್ಗೆ ಮಾಮಿ ಮಾಡ್ಕೊಂಬಿಟ್ರು. ಮುಟ್ಬಾರ್ದು, ಬೈತಾರೆ ನೋಡಿದ್ರೆ. ಬಾ ಸೊ ಗಾಯ್ಸ್, ದರ್ಶನ ಎಲ್ಲ ಮುಗೀತು. ಜನ ಏನು ರಶ್ ಇರಲಿಲ್ಲ, ಹಾಗಾಗಿ ಬೇಗ ದರ್ಶನ ಮುಗೀತು. ಬೇಗನೆ ಮುಗಿಸ್ಕೊ ಹೊರಗಡೆ ಬಂದಿದ್ದೀವಿ. ಈಗ ಪುಳಿಯೋಗರೆ ತಿನ್ನೋಕೆ ಹೋಗ್ತೀವಿ. ನೋಡಿ ಇದೆಲ್ಲ ಹೆಂಗಿದೆ ಅಂತ. ಅಣ್ಣ ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ. ಈಗ ಸದ್ಯಕ್ಕೆ ದರ್ಶನ ಎಲ್ಲ ಮುಗೀತು. ಮಂಡ್ಯಕ್ಕೆ ಹೋಗಿ ಸೇರಿದ್ರೆ ಸಾಕು. ಫಸ್ಟು ಪುಳಿಯೋಗರೆ ತಿನ್ನಬೇಕು ಅಂತ ಹೋಗ್ತಿದ್ದೀವಿ. ಫುಲ್ ರಶ್ ಆಗ್ಬಿಟ್ರೆ ನಾವು ರೆಗ್ಯುಲರಾಗಿ ಇಲ್ಲೇ ತಿನ್ನೋದು. ನಿಂಗೇನು ಬಿಡ, ನಿಂಗೆ ಪುಳಿಯೋಗರೆ ಚೆನ್ನ. ಆಮೇಲೆ 2 ಪುಳಿಯೋಗರೆ ಇದು ತಿಂತಾಳೆ ಬಿಡು. ಹಾಂ, ಸ್ವಲ್ಪ ಸಾಕು ಚಿನ್ನ. 2 ಪುಳಿಯೋಗರೆ. ಸ್ವಲ್ಪ ತಿಂತೀಯ, ಫುಲ್ ತಿಂತೀಯ? ಹಾಂ, ಅವಳ ನಿಂತಾಳೆ, ಜಾಗ ಇಲ್ಲ, ಫುಲ್ ರಶ್ ಆಗ್ಬಿಟ್ಟೈತಳೆ ಇವತ್ತು. ಹಾಂ ತಗೋಚಿನ, ಕಮ್ಮ ಹತ್ರ ಹೋಗು. ಏನು ಬೇಕು ಚಿನ್ನ? ಹಿಂಗೇನು ಬೇಕು? ಸಾಕಾಯ್ತಾ? ತಿಂದು ಸುಸ್ತಾಯ್ತಾ? ಸಾಕಾಯ್ತಂತೆ. ಅಲ್ಲಿಂದ ಪುಳಿಯೋಗರೆ ತಿನ್ಬೇಕು ಅಂತ ಹೊಡ್ಬಂದು. ಸೊ ಫ್ರೆಂಡ್ಸ್, ದರ್ಶನ ಆಯಿತು, ಪುಳಿಯೋಗರೆ ತಿಂದಾಯಿತು. ಆದರೆ ಅಕ್ಕ ತಂಗಿರ ಕೊಳ ಮತ್ತು ಧನುಷ್ ಕೋಡಿ ಸೈಡ್ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಮಳೆ. ಹಾಗಾಗಿ ಈಗ ಮಂಡ್ಯಕ್ಕೆ ಹೊರಟಿದ್ದೀವಿ. ಪುಳಿಯೋಗರೆ ತಿನ್ಬಿಟ್ಟು ಜಾಸ್ತಿ ಈಗ ಮಳೆ ಬಂತು, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಮಂಡ್ಯಕ್ಕೆ. ಮತ್ತೊಂದು ಸರಿ ಗೋಪುರ ನೋಡಿ, ಮೇಲ್ಕೋಟೆ ನರಸಿಂಹಸ್ವಾಮಿ ಬೆಟ್ಟ, ಮೇಲ್ಕೋಟೆದು ಕೊಟ್ಟಿದ್ರೆ. ನಮ್ಮ ಫ್ರೆಂಡ್ ಪ್ರದಿ ಅಂತ ಇದ್ದಾರೆ, ಅವರು ಬಂದಾಗೆಲ್ಲ ಫೋಟೋ ನೋಡ್ಬಿಟ್ಟು ಬೈತಾ ಇರ್ತಾರೆ, ಬತ್ತಿಯಾ ಫೋನ್ ಮಾಡಲ್ಲ, ಮನೆಗೆ ಬರಲ್ಲ ಅಂತ. ಮೋಸ್ಟ್ಲಿ ಇವತ್ತು ಬೈಕೊಂಡಿರ್ತಾರೆ, ನೋಡ್ಬಿಟ್ಟು ವೀಡಿಯೋನ ಅಥವಾ ಸ್ಟೇಟಸಲ್ಲಿ ಫೋಟೋನ ನೋಡ್ಬಿಟ್ಟು ಇವತ್ತು ಬೈಕತ್ತಾ ಇರ್ತಾರೆ, ನೋಡು ಬಂದು ಹಂಗೆ ಹೋಗೋದೆ ಅಂತ. ಸೊ ಇವಳು ಲತಾ ಸೀಬೆಹಣ್ಣು ಬೇಕು ಅಂದ್ಲು, ಅದಕ್ಕೆ ನೋಡು ಚೆನ್ನಾಗಿದೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಅಂತ. ಎಷ್ಟಣ್ಣ ಸೀಬೆಹಣ್ಣು? 4 kg 30. ಓ, ಏನು ಎಷ್ಟು ತಪ್ಪವೇ? ಇದ್ರದ ಫಾರಮ್ದಿರ್ಬೇಕು. ಇದಾ ಒಂದು ಸಾಕಾ? ನೋಡಿ ಇದು ಎಷ್ಟೈತೆ?
28 220 ಗ್ರಾಮ್ ಕಟ್ ಮಾಡಿ. ಒಂದೇ ಇನ್ನು 1/4 kg ಅಷ್ಟು ಹೋಗ್ಬಿಡ್ತದೆ. ನಿಮ್ಮನ್ನ ಕೇಳ್ತಿರೋದು ಹೇಳು, ಏನು ಏನು ಹೆಸರು ಅಂತ. ಪ್ರದೀಶ್ ಯಾರಲ್ಲೇ ಅಲ್ಲ, ಅವ್ರು ನಿನ್ನ ಮಾತಾಡ್ಸ್ತಾರೆ. ನೀವು ಯಾವ ಸ್ಕೂಲು? ಎಷ್ಟನೇ ಕ್ಲಾಸು? ಎಷ್ಟನೇ ಕ್ಲಾಸು? ಎಷ್ಟನೇ ಕ್ಲಾಸು ಅಂತ ಕೇಳ್ತಿರೋದು. ಯಾವ ಸ್ಕೂಲು ಅಂತಂದ್ರೆ ಎಷ್ಟನೇ ಕ್ಲಾಸ್ ಅಂತ ಅರ್ಥ. ಮಂಗಿ ಮಂಗ್ಮಂತಾರ 3rd ಸ್ಟ್ಯಾಂಡರ್ಡಾ? ಖಾರ ಬೇಕಾ? ಏ ಖಾರ ಖಾರಲ್ಲಿ ನೆಕ್ಕತ್ತ ಇದೆಯಲ್ಲ, ಏನಾಗಲ್ಲ ಬಿಡು, ನೀರು ಕುಡಿ. ಅದನ್ನ ಸುತ್ತ ಹಚ್ಕೊಬಿಡು. ಅಂತ ಖಾರ ಎಲ್ಲ ತಿನ್ನವ. ಖಾರ ತಿನ್ಬೇಕು ಕಣವ. ಖಾರ ತಿಂದ್ರೆ ಒಳ್ಳೇದು, ತಿಂದು ಏನಾಗಲ್ಲ. ಎಷ್ಟಕ್ಕೆ? ಹಾಂ, ನೀನು ಬದನೆಕಾಯಿ ತಿಂತೀಯ ಬಾ ಸುಮ್ಮನೆ. ಹೊಟ್ಟೆಗೆ ಅನ್ನ ತಿನ್ನಕ್ಕೆ ಅಕ್ಕ ಹೊಟ್ಟೆಗೆ ಅನ್ನ ಹಾಕೊಟ್ರೆ 3 hour ಬೇಕು. ಇಲ್ಲಿ ಕೊಟ್ರೆ ಇದೇ ಟ್ರೈಲಾಕ್ ಏನು ಇಟ್ಟಿರಲ್ಲ, ಆಗ್ಲೇ ಅಭ್ಯಾಸದು. ಬೇರೆ ಏನಾದ್ರು ಬೇಕಾದ್ರೆ ಅನ್ನ ಮುದ್ದೆ ಬಾತು ಇವು ಹೋಗಲ್ಲ. ಈ ದೋಸೆ ಇಡ್ಲಿ ಮತ್ತೆ ಈ ಚಿತ್ರಾನ್ನ ಚಪಾತಿನೂ ಹೋಗಲ್ಲ ನಮ್ಮ ಮನೆಗೆ. ಇನ್ನ ಬಿಸ್ಕೆಟ್ ಲೇಸು ಬಜ್ಜಿ ಬೋಂಡ ಅಂತವಾದ್ರೆ ಹೋಯ್ತವೆ, ಚೆನ್ನಾಗಿ ಹೋಯ್ತವೆ. ಸೇಮ್ ಇವಳು ಅಷ್ಟೇನೆ. ಅಂತ ಈಗೆಲ್ಲ ಬರೀ ಎಣ್ಣೆ ಪದಾರ್ಥನೇ ಕೇಳೋದು. ಹಣ್ಣುಗಳು ತಿನ್ನಿ ಅಂದ್ರೂ ತಿನ್ನಲ್ಲ ಅಲ್ವಾ? ಹಾಂ, ಉಳ್ಕಲಾಗೈತಾ? ಹಾಂ, ಇವಳಿಗೆ ನೋಡಿ ಎಷ್ಟಾಗೈತೆ ಅಂತ. ಬರೀ ಚಾಕ್ಲೇಟು, ಅವಾಗಲೇ ಕೋಟೆ ಬಾಗಿಲು ಬೇರೆ ಆಗೈತೆ. ಇನ್ನ ಅಲ್ಲೂ ಗಾಯ್ಸ್, ಮಳೆಗೆ ಎಷ್ಟು ಹೊಟ್ಟೆ ಉರಿ ಇರ್ಬೇಕು ನೋಡಿ. ನಾವು ಅರ್ಧ ದಾರಿಗೆ ಬಂದಮೇಲೆ ಬಿಸಿಲು ಬತ್ತಾಯ್ತಲ್ಲ ಈಗ. ನೋಡಿ, ನಾವು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಬಂದ್ರೆ ಮಳೆ ಜೋರಾಗಿ ಬಂದ್ಬಿಟ್ಟು ನಾವು ಇಲ್ಲಿ ಅರ್ಧ ದಾರಿಗೆ ಬಂದಮೇಲೆ ಮಳೆ ನಿಂತೋಗಿ ಬಿಸಿಲು ಸುರಿ ಹೊಡಿತಾ ಇತ್ತು. ಇವಾಗ ಬಂದಿರಲ್ಲ, ನಡೀರಿ ಹೋಗೋವಾಗಲಾದ್ರು. ಹಾಂ, ಆಮೇಲೆ ಈ ಕಡೆ ಸದ್ಯ ಅವಾಗ ನಿಂತ್ಕೊಂಡು ಹೋಗ್ಬೇಕಂತನಾ? ಬೇಡ ಚಳಿ ಆಯ್ತಿತ್ತು, ಈಗ ಸದ್ಯಕ್ಕೆ ಬೆಚ್ಚಗಾಯ್ತದೆ. ನಮ್ಮ ಪುಣ್ಯಕ್ಕೆ ಬಿಸಿಲು ಸ್ವಲ್ಪ ನಾನು ಬಂತು, ಇಲ್ಲಾಂದ್ರೆ ನಾನು ಚಳಿಲಿ ಹೋಗ್ಬಿಟ್ಟಿರುವ ಎಷ್ಟೊತ್ತಿಗೆ. ಸೊ ಫ್ರೆಂಡ್ಸ್, ನಾವು ಮೇಲ್ಕೋಟೆಯಿಂದ ಮುಗಿಸ್ಕೊಂಡು ಬಂದ್ವಿ. ಮಳೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮಳೇಲಿ ಹೋಗಿ ಬಂದಿದ್ದು ಒಂಥರ ಸೂಪರ್ ಎಕ್ಸ್ಪೀರಿಯೆನ್ಸು. ಮಳೇಲಿ ಮಾತ್ರ ತುಂಬ ಚಳಿ ಆಯ್ತಿತ್ತು. ನಾನು ಯಾಕಪ್ಪ ಜರ್ಕಿನ್ ತಗೊಂಡು ಹೋಗಿಲ್ಲ ಅನ್ನಿಸ್ತಿತ್ತು. ಓಕೆ, ಎನಿವೇಸ್ ನಮಗೆ ದೇವ್ರ ದರ್ಶನ ಹಾಗೆ ಪುಳಿಯೋಗರೆ ಕಲ್ಯಾಣಿ ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಮಗಳಂತೂ ಫುಲ್ ಖುಷಿ ಆಗ್ಬಿಟ್ಲು, ನಮಗೂ ಖುಷಿ ಆಯಿತು ಜೊತೆಗೆ. ಆದರೆ ಅನ್ಎಕ್ಸ್ಪೆಕ್ಟೆಡ್ಲಿ ಮಳೆ ಬಂದ್ಬಿಡ್ತು. ಒಂದು 4-5 ಪ್ಲೇಸ್ ಮಾಮೂಲಿ ಧನುಷ್ಕೋಡಿ, ಅಕ್ಕ ತಂಗಿರ ಕೊಳ ಅಲ್ಲೆಲ್ಲ ಹೋಗ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಮಳೆಯಿಂದ ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ. ಎನಿವೇಸ್ ನೆಕ್ಸ್ಟ್ ಯಾವಾಗಾದ್ರು ಹೋದಾಗ ಅದನ್ನೆಲ್ಲ ಕವರ್ ಮಾಡ್ದಾನೆ. ಈಗ ನೈಟ್ ನನಗೂ ಸಾಕಾಗಿದೆ, ಟಯರ್ಡ್ ಆಗಿದೆ. ನಮ್ಮ ಲತ್ತಂಗೂರು ಇದಿಗೂ ಅವ್ರಿಗೂ ಸೇಮ್. ನಾವು ಊಟ ಮಾಡಿಬಿಟ್ಟು ನಾವು ಮಲಗ್ತೀವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮ್ಮ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.